ತಿರುಪತಿಲಾದಂತ ಲಡ್ಡು, ಆ ವಿಚಾರಕ್ಕೆ ಏನ್ ಹೇಳ್ತೀರಿ? ಲಡ್ಡು ವಿಚಾರವಾಗಿ ಅವತ್ತು ಅಷ್ಟೆಲ್ಲ ಸಮಸ್ಯೆಗಳಾಯ್ತು. ನಮಗೆ ಅದು ಅಷ್ಟು ಸಮಗ್ರ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಬೇಕಾದ್ರೆ ಅದನ್ನೆಲ್ಲ ನಾವು ಗ್ರಹಿಸ್ಕೊಂಡು ನಿಮ್ಗೆ ಜಾಸ್ತಿ ದಿನ ನೀವು ಶಾಸಕರಾದ್ಮೇಲೆ ಇದೆಲ್ಲ ಇಶ್ಯೂ ಆಗಿದ್ದು. ಅಲ್ಲಿನ ಮಾಹಿತಿ ಯಾವ ರೀತಿ ಆಗಿದೆ, ಏನು ಯಾವ ರೀತಿ ಲೋಪದೋಷ ಆಗ್ಯಾವ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಾನು ಹೇಳಿದೆ ಆಗಿದ್ದು ಆಯ್ತು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಆಗ್ತಿತ್ತು ಅದೆಲ್ಲ ಹೋಯ್ತು. ಇವತ್ತು ನಮ್ಮ KMF ಇಂದ ನಮ್ಮ ಹೆಮ್ಮೆಯ ನಂದಿನಿ ತುಪ್ಪ ಹೋಗ್ತಾ ಇದೆ, ಮತ್ತೆ ವಾಪಸ್ ಅದನ್ನ ತಗೊಂಡ್ರು. ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತು? ರಾಜ್ಯದಲ್ಲಿರುವಂತಹ ಪ್ರಸಾದದ ವಿಚಾರವಾಗಿ ಇವತ್ತು ತಮಿಳುನಾಡಲ್ಲಿ ಅಲ್ಲಿ ವಿಜಯ್ ಸರ್ಕಾರ ಬರ್ತಾ ಇದ್ದಂತಾನೆ ಅಲ್ಲಿನ ಮುಜರಾಯಿ ಇಲಾಖೆ ಸಚಿವರು ಹೋಗಿ ಫಸ್ಟ್ ಪ್ರಸಾದಗಳ ಎಕ್ಸ್ಪೈರಿ ಡೇಟ್ ನ ಚೆಕ್ ಮಾಡಿದ್ರು. ಎಕ್ಸ್ಪೈರಿ ಡೇಟ್ ಎಲ್ಲಿದೆ ಅಂತೇಳಿ ಪ್ರಶ್ನೆಗಳನ್ನ ಮಾಡಿದ್ರು. ಲೋಪದೋಷಗಳು ಆಗಿದೆ ಒಂದು, ನೀವು ಅದಂತೂ ಸತ್ಯ ನೀವು ಹೇಳೋದು. ಆದ್ರೆ ಅದ್ರ ಬಗ್ಗೆ ನಾವು ಸಹ ಒಂದ್ ಸ್ವಲ್ಪನಾದ್ರೂ ಅದ್ರ ಮಾಹಿತಿ ತಗೋಬೇಕು. ಮಾಹಿತಿ ತಗೊಂಡಾದ್ಮೇಲೆ ಏನಾದ್ರು ಹೇಳಲಿಕ್ಕೆ ನಮಗೆ ಒಂದು ಭರವಸೆ ಇರ್ತೈತಿ. ದೇವಸ್ಥಾನಗಳಿಗೆ ಹೋದ್ರೆ ಬರೀ ಮೂಲಭೂತ ಸೌಕರ್ಯ, ಶೌಚಾಲಯ ಅಲ್ಲ, ಇವೆಲ್ಲ ಮೂಲಭೂತ ಸೌಕರ್ಯ ಮತ್ತೆ ಇವು ನೀವು ಇಂಪಾರ್ಟೆಂಟ್ ನೀವು ಹೇಳವು, ಇವು ಕಡೆಗೆ ಗಮನ ಹರಿಸ್ಬೇಕು. ಇವನ್ನು ನಾವು ಸ್ವಲ್ಪ ವಿಸಿಟ್ ಮಾಡ್ತೇವೆ ಎಲ್ಲೋ ಎಷ್ಟೋ. ಮತ್ತೆ ಒಂದು ಇಂಪಾರ್ಟೆಂಟ್, ದೇವಸ್ಥಾನಗಳ ಜಾಗಗಳನ್ನ ಕಬಳಿಸುವಂತ ಕೆಲಸಗಳಾಗ್ತದಿಲ್ಲ, ಅದ್ರ ಬಗ್ಗೆ ಏನ್ ಕ್ರಮ ತಗೊಂತೀರಿ? ಓಕೆ, ದೇವಸ್ಥಾನ ನಿಮ್ಗೆ ಹೋಗ್ತೀರಿ, ಅಧಿಕಾರಿಗಳನ್ನ ಈಗ ಸಂವಿಧಾನಿಕ ಹೋಗಿ ಕ್ರಮ ತಗೊಂತೀರಿ. ಈಗ ದೇವಸ್ಥಾನದ ಜಾಗಗಳನ್ನ ಎಷ್ಟೋ ಜನ ಕಬಳಿಸಿದ್ದಾರೆ ಅನ್ನೋ ಮಾಹಿತಿಗಳಿದೆ. ಅವಕ್ಕೆಲ್ಲವನ್ನು ಸಹ ಕಡಿಮೆ ಹಾಕ್ಯಂತ ಬಂದ್ರೆ ಹಿಂದಿನ ನಮ್ಮ ಸಚಿವರುಗಳೆಲ್ಲರೂ ಸಹ ಈಗಾಗಲೇ ರಾಮಲಿಂಗ ರೆಡ್ಡಿರು ಅದರಿಂದ ಸಚಿವರು ಇರ್ಬೋದು, ಈಗಾಗಲೇ ನಮ್ಮ ಮುಜರಾಯಿ ಇಲಾಖೆ ವ್ಯಾಪ್ತಿ ಬರ್ತಕ್ಕಂಥ ಜಮೀನುಗಳು, ಕಟ್ಟಡಗಳು ಇರ್ಬೋದು, ಅದ್ರ ಬಗ್ಗೆಲ್ಲ ಅವು ಯಾವ ಆ ರೀತಿ ಆಗಿರ್ತಕ್ಕಂಥದಕ್ಕೆ ನಾವು ಸಹ ಮುಂದಿನ ಬಹಳ ಕ್ರಮ ಕೈಗೊಳ್ಳಕ್ ನಾನು ಬಹಳ ಪ್ರಯತ್ನ ಮಾಡ್ತೇನೆ. ಮತ್ತೆ ಇನ್ನೊಂದು ಕೆಲವೊಂದು ಮಾತ್ರ ಕೋರ್ಟಲ್ಲಿ ಅವು ವ್ಯಾಜ್ಯ ಇರ್ತಾರಿಂದ ಅದು ಕೋರ್ಟ್ ಇತ್ಯರ್ಥ ಆಗೋರಿಗೆ ಆಗಲ್ಲ. ಅದನ್ನ ನಮ್ಮ ಸಂಬಂಧಪಟ್ಟಂತ ವಕೀಲರು ಏನಿರ್ತಾರಲ್ಲ, ನಾವು ನೇಮಕ ಮಾಡಿರ್ತಕ್ಕಂಥ ವಕೀಲರು, ಅವ್ರು ಯಾವ ರೀತಿಯಾಗಿ ಆ ಒಂದು ಕೇಸನ್ನ ಇತ್ಯರ್ಥಗೊಳಿಸ್ಲಿಕ್ಕೆ ಪ್ರಾಮಾಣಿಕ ಮಾಡ್ತಾ ಇದಾರೆ ಅನ್ನೋ ಬಗ್ಗೆ ಸಹ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಧಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ನಮ್ಮ ದೇವಸ್ಥಾನದ ಜಮೀನುಗಳನ್ನ ಆದಷ್ಟು ನಾವು ಅದ್ರ ವ್ಯಾಪ್ತಿ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಮತ್ತೆ ಕಾನೂನಾತ್ಮಕ ತೊಡಕಿದ್ದವನ್ನ ಕಾನೂನು ರೀತಿಯಿಂದಲೇ, ಇಲ್ಲ ಯಾರಾದ್ರೂ ದೌರ್ಜನ್ಯವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಹೊಡ್ಕೊಂಡ ಸಂಬಂಧಪಟ್ಟ ಅಧಿಕಾರಿ ಮುಖಾಂತರ ವಿತರಣೆ ಮಾಡಿಸಕ್ಕೆ ನಾನು ಕ್ರಮ ಕೈಗೊಳ್ತೇನೆ. ಈ ರೀತಿ ಬಂದರು ಇಲಾಖೆಗೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಬಂದರು ಇಲಾಖೆಗೂ ನಾನು ಅದೇ ಹೇಳಿದಲ್ಲ, ಇನ್ನು ನಾವು ಅಲ್ಲಿ ಹೋಗ್ಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ತಗೋಬೇಕು. ನೀವು ಬಂದರು ಈಗ ಅಲ್ಲಿ ಇರ್ತಕ್ಕಂಥ ಆರಂಭದಲ್ಲಿ ಕರಾವಳಿ ಭಾಗಕ್ಕೆ ಹೋಗ್ಬಿಡ್ತಾರೆ, ಜಾಸ್ತಿ ದೇವಸ್ಥಾನಗಳಿದೆ, ಎರಡು ಕೆಲಸ ಮಾಡ್ಕೊಂಡು ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಹಡಗು ತಂಗುದಾಣದಲ್ಲಿ ಏನೇನು ಸಮಸ್ಯೆಗಳು ಇದಾವೆ, ಹೂಳು ತುಂಬಿರ್ತೈತಿ, ಹೂಳು ಎತ್ಬೇಕು ಅಂತಾರೆ. 2 ಘಟನೆಗಳು ಬ್ಯಾಕ್ ಟು ಬ್ಯಾಕ್ ಕಾರವಾರದಲ್ಲಿ ಹೂಳು ತುಂಬಿದ್ರಿಂದಾಗಿ ಇವತ್ತು ಅಲ್ಲಿ ಬೋಟ್ಗಳು ಮುಳುಗೋಯ್ತು. ಅದೃಷ್ಟವಶಾತ್ ನಿನ್ನೇನೋ ಯಾರೋ 1-3 ಜನನ ಕಾಪಾಡಿದ್ರು ಬೋಟ್ ಅವ್ರಿಗೆ. ಎಲ್ಲಾ ಟೈಮಲ್ಲೂ ಅದು ಆಗಲ್ವಲ್ಲ. ಅದನ್ನೇ ನಾವ್ ಹೇಳೋದು, ಮೊದಲನೇ ಆದ್ಯತೆ ಯಾವ್ದು ಕೊಡಕ್ ಅದು ಕೊಡ್ಬೇಕು. ಇರೋ ಅನುದಾನದಲ್ಲಿ ಮೊದಲನೇ ಆದ್ಯತೆ ಯಾವ್ದು ಕೊಡ್ಬೇಕು. ಜೀವ ರಕ್ಷಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಕಾರ್ಮಿಕರು ಯಾವ್ದ್ರಲ್ಲಿ ಭಾಗವಹಿಸ್ತಾರೆ ಅದನ್ನ ನಾವು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ರೆ ಒಂದ್ ಸ್ವಲ್ಪ ನಮಗೆ ಆರಾಮಾಗುತ್ತೆ. ಅದ್ರ ಕಡೆಗೆ ನಾನು ಅಲ್ಲಿ ಅಧ್ಯಯನ ಮಾಡಿ ಹೋಗಿ ವಿಸಿಟ್ ಮಾಡಿ ಎಲ್ಲ ಮಾಹಿತಿ ನಮ್ಮ ಪರಿಣಿತರಲ್ಲಿ, ಆ ಭಾಗದ ಹಿರಿಯರು ಇರ್ತಾರೆ, ಅನುಭವಿಸ್ತಿರ್ತಾರೆ, 100 ಕಾಲ ಅಲ್ಲಿ ಅದನ್ನ ವ್ಯವಹಾರ ಮಾಡಿದಾರೆ, ಬಿಸ್ನೆಸ್ ಮಾಡಿದಾರೆ, ಮತ್ತೆ ಅಲ್ಲಿ ದುಡಿದಂತ ಕಾರ್ಮಿಕ ನಾಯಕರುಗಳು ಇದಾರೆ, ಮತ್ತೆ ನಮ್ಮ ಹಿಂದಿನ ಜನಪ್ರತಿನಿಧಿಗಳು ಇದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಮಾಡ್ಬೇಕು, ಸಭೆ ಕರೆದು ಎಲ್ಲರ ಹತ್ರ ಮಾಹಿತಿ ತಗೊಂಡು ಮಾಡ್ತಕ್ಕಂಥ ಒಂದು ಗುರಿಯನ್ನು ನಾನು ಇಟ್ಕೊಂಡಿದ್ದೆ.